ಹಲೋ ನಮಸ್ಕಾರ ನನ್ನ ಕರಾವಳಿ ಕುಟುಂಬಕ್ಕೆ. ಇವತ್ತು ನಾನು ಮಾಡ್ತಿರೋದು ಪಪ್ಪಾಯ ಹಣ್ಣಿನ ಮಿಲ್ಕ್ ಶೇಕ್. ಪಪ್ಪಾಯ ಹಣ್ಣಿನ ಮಿಲ್ಕ್ ಶೇಕ್ ಮಾಡೋಕ್ಕಿಂತ ಮೊದಲು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಏನಕ್ಕಂದರೆ ನಾನು ಯಾವುದೇ ವಿಡಿಯೋ ಅಪ್ಡೇಟ್ ಮಾಡಿದ್ರೆ ಮೊದಲೇ ವಿಡಿಯೋ ಅಪ್ಡೇಟ್ ನಿಮಗೆ ಬರುತ್ತೆ. ಇವಾಗ ನಾವು ಪಪ್ಪಾಯ ಹಣ್ಣಿನ ಮಿಲ್ಕ್ ಶೇಕ್ನ ಉಪಯೋಗವನ್ನು ತಿಳ್ಕೊಂಡು ಬರೋಣ ಬನ್ನಿ. ಪಪ್ಪಾಯ ಹಣ್ಣು ಅಗ್ಗದ ಬೆಲೆಗೆ ಸಿಗುವ ಅಧಿಕ ಪೋಷಕಾಂಶ ಅಂತ ಹೇಳ್ಬೋದು. ಇದರಿಂದ ಮಲಬದ್ಧತೆ ಕಡಿಮೆ ಮಾಡ್ತದೆ ಹಾಗೂ ಇದರ ಡೈಲಿ ನೀವು 4 ಬೀಜ ತಿಂತ ಬಂದರೆ ಹೊಟ್ಟೆಯಲ್ಲಿರೋ ಹುಳವನ್ನು ಕಡಿಮೆ ಮಾಡ್ತದೆ. ಪಪ್ಪಾಯ ಹಣ್ಣನ್ನು ನೀವು ಡೈಲಿ 1 ಕಪ್ ಅಂತೂ ತಿಂದರೆ ಅದು ನಿಮ್ಮ ಸ್ಕಿನ್ನ ಗ್ಲೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ, ಅಂದರೆ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸ್ತದೆ. ಪಪ್ಪಾಯ ಹಣ್ಣಿನಲ್ಲಿ ವಿಟಮಿನ್ ಎ ಸಿ ಜಾಸ್ತಿ ಇರೋದರಿಂದ ಅಲ್ಸರ್ನ ಕಡಿಮೆ ಮಾಡ್ತದೆ. ಇವಾಗ ಮೌತ್ ಅಲ್ಸರ್ ಅಂತ ಕರಿತೀವಿ, ಹೊಟ್ಟೆಯೊಳಗೆ ಅಲ್ಸರ್ ಆಗುತ್ತೆ, ಅವೆಲ್ಲ ಅಲ್ಸರ್ ಕಡಿಮೆ ಮಾಡೋಕ್ಕೆ ಪಪ್ಪಾಯ ಹಣ್ಣು ತುಂಬ ರಾಮಬಾಣ ಅಂತ ಹೇಳ್ಬೋದು. ಸೊ ಇವಾಗ ನಾನು ಪಪ್ಪಾಯ ಹಣ್ಣಿನ ಮಿಲ್ಕ್ ಶೇಕ್ ಮಾಡೋದಕ್ಕೋಸ್ಕರ ಇವಾಗ ನೀವು ನೋಡ್ತಿರ್ಬೋದು, ಒಂದು ಹಣ್ಣಲ್ಲಿ ನಾನು ಒಂದು ದೊಡ್ಡ ಲಾರ್ಜ್ ಸ್ಲೈಸ್ನ ತಗೊಂಡಿದ್ದೀನಿ. ಆ ಸ್ಲೈಸ್ನ ಈ ರೀತಿಯಾಗಿ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಏನಕ್ಕಂದರೆ ನಾವು ಮಿಲ್ಕ್ ಶೇಕ್ ಮಾಡೋದು ಫ್ರೂಟ್ ಜಾರಲ್ಲಿ ಹಾಕಿರೋದ್ರಿಂದ ಅದು ನಮಗೆ ಬೇಗ ಗ್ರೈಂಡ್ ಆಗಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಈ ಥರ ನೀವು ಚಿಕ್ಕದಾಗಿ ಹಣ್ಣು ಕಟ್ ಮಾಡಿಬಿಟ್ಟು ಈ ಫ್ರೂಟ್ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ. ಈ ಥರ ಫ್ರೂಟ್ ನೀವು ಇನ್ನು ಮಿಕ್ಸಿಲ್ಲ ಹಾಕ್ಬೋದು, ಮಿಕ್ಸಲ್ಲಿ ಹಾಕ್ಬಿಟ್ರೆ ನೀವು ಅದನ್ನು ಸೋಸಬೇಕಾಗತ್ತೆ. ಈ ಥರ ಜಾರಲ್ಲಿ ಹಾಕ್ಬಿಟ್ರೆ ನೀವು ಸೋತ್ಸೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಗ್ರೈಂಡ್ ಆಗುತ್ತೆ. ಏನಕ್ಕಂದರೆ ಆ ಬ್ಲೇಡ್ ಆ ಥರ ಇರೋದ್ರಿಂದ ಮಿಕ್ಸಿಗೆ ಸೊ ಕ್ಲೀನಾಗಿ ಗ್ರೈಂಡ್ ಆಗಿರುತ್ತೆ. ಇವಾಗ ನೀವು ಪಪ್ಪಾಯ ಹಣ್ಣನ್ನು ಪಪ್ಪಾಯ ಹಣ್ಣಿಗೆ ಪಪ್ಪಾಯಿ ಗಿಡಕ್ಕೆ ಎಳೆ ತಿರುಳು ಬರುತ್ತೆ, ಅದಕ್ಕೆ ಚಿಗುರನ್ನ ನೀವು ಅದನ್ನು ರಸ ಮಾಡಿ ವೀಕ್ಲಿ ಒಂದೊಂದು ಸ್ಪೂನ್ ಅಂತ 3 ಟೈಮ್ಸ್ ತೊಗೊಬಿಟ್ರೆ ನಿಮಗೆ ಇಮ್ಯುನಿಟಿ ಪವರ್ಸ್ ಅಂದರೆ ಬಿಳಿ ರಕ್ತ ಕಣ ಜಾಸ್ತಿ ಮಾಡ್ತವೆ, ಅದರಿಂದ ರೋಗ ರುಜಿನಗಳೇ ದೂರ ಮಾಡ್ತೀವಿ. ಈಗ ನೋಡ್ಬೋದು, ನಾನು 2 ಗೋಡಂಬಿ ಬೀಜ ತೊಗೊಂಡಿದ್ದೀನಿ, ಆಮೇಲೆ 2 ಸ್ಪೂನ್ ಬಾದಾಮ್ ಪೌಡ್ರು, ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರನ್ನ ಹಾಕಿಬಿಟ್ಟು ಒಂದು 1/2 ಕಪ್ನ ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ನಾನು ಅದಕ್ಕೆ ನೀವು ನೋಡಿದ್ರಲ್ಲ, ನಾನು ಬಾದಾಮ್ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ, ಗೋಡಂಬಿ ಮತ್ತು ಏಲಕ್ಕಿ ಪೌಡ್ರು ಮತ್ತು 1/2 ಕಪ್ ಮಿಲ್ಕ್ನ. ಈ ಥರ ನೀವು ಒಂದು 1/4 ಕಪ್ ಅಥವಾ 3/4 ಕಪ್ ಅಷ್ಟೇ ಮಿಲ್ಕ್ ಹಾಕೊಳ್ಳಿ. ಹಣ್ಣಿಗಿಂತ ಮೇಲೆ ಮಿಲ್ಕ್ ಬರಬಾರ್ದು, ಕೆಳಗಡೆ ಇರಲಿ. ಇವಾಗ ನಾನು ಇದಕ್ಕೆ ಜಾಗರಿನ ಆ್ಯಡ್ ಮಾಡ್ತಿದ್ದೀನಿ, ಸಕ್ಕರೆನ ಆ್ಯಡ್ ಮಾಡ್ತಿಲ್ಲ. ಏನಕ್ಕಂದರೆ ಸಕ್ಕರೆ ತುಂಬ ಅಂದರೆ ಜಾಸ್ತಿ ತಿನ್ನಬಾರ್ದು ಅಂತ ಅಷ್ಟೇ. ಏನಕ್ಕಂದರೆ ಬೆಲ್ಲಕ್ಕೆ ಮತ್ತು ಸಕ್ಕರೆ ಕಂಪೇರ್ ಮಾಡಿದ್ರೆ ಬೆಲ್ಲನೇ ಬೆಟ್ರು, ಅದಕ್ಕೋಸ್ಕರ ಬೆಲ್ಲನೇ ಹಾಕಿಬಿಟ್ಟು ಜ್ಯೂಸ್ ಮಾಡ್ತಿದ್ದೀನಿ. ನೀವೊಮ್ಮೆ ಟ್ರೈ ಮಾಡಿ ಮೇಲೆ ಆಯಿತಾ, ಬೆಲ್ಲ ಮತ್ತು ಮಿಲ್ಕ್ನ ಮಿಕ್ಸ್ ಮಾಡಿ ಒಮ್ಮೆ ಮಿಲ್ಕ್ ಶೇಕ್ನ ಮಾಡಿ ಅದ್ರ ಟೇಸ್ಟ್ ಹೇಗೆ ಬಂದಿದೆ ಅಂತ ನನ್ನ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಇವಾಗ ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ನೀವು ಇದನ್ನು ಹೇಳಿದ್ಮೇಲೆ ಪಪ್ಪಾಯ ಎಲೆಯ ತಿರುಳನ್ನ ನೀವು ತಿಂದರೆ ತಿರುಳನ್ನ ತಿನ್ನಬೇಡ, ತಿರುಳನ್ನ ರಸ ಮಾಡಿ ಡೈಲಿ ಅಂದರೆ ವೀಕ್ಲಿ ಒಂದು 3 ಸ್ಪೂನ್ ತೊಗೊಳ್ಳಿ, ಅಂದರೆ ಡೈಲಿ 1 ಸ್ಪೂನ್ ಅಂತೆ. ಆವಾಗಲೇ ನಿಮ್ಮದು ಬಿಳಿ ರಕ್ತ ಕಣ ಜಾಸ್ತಿ ಆಗಿಬಿಟ್ಟು ನೀವು ಡೆಂಗ್ಯೂ ಮತ್ತು ಮುಂತಾದ ಸಾಂಕ್ರಾಮಿಕ ರೋಗದಿಂದ ದೂರ ಇಡ್ಬೋದು. ನೀವು ಚಿಕ್ಕ ಮಕ್ಕಳಿಗೆಲ್ಲ ವೀಕ್ಲಿ ಒಂದು 3 ಟೈಮ್ಸ್ 1 ಸ್ಪೂನ್ ಅಂತ ಕೊಟ್ಟರೆ ತುಂಬ ಉಪಯೋಗ ಇರುತ್ತೆ. ನೋಡಿ ಈ ಥರ ಮಿಲ್ಕ್ನ ಶೇಕ್ನ ಮಾಡಿಬಿಟ್ಟು ನೀವು ಕುಡೀರಿ, ನಿಮ್ಮ ಮನೆಯವರಿಗೂ ಶೇರ್ ಮಾಡಿ. ಸೊ ಇದೇ ಥರ ವಿಡಿಯೋ ಅಪ್ಡೇಟ್ಗಾಗಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನು ಹೆಲ್ತ್ ಟಿಪ್ಸ್ನೊಂದಿಗೆ ಬರ್ತೀನಿ, ಇನ್ನು ವಿವಿಧ ರೀತಿಯಾದ ವೆಜ್ ಅಡುಗೆಯೊಂದಿಗೂ ಬರ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.